ಇವಾಗ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರಾ. In front of your chest, at the level of your heart. Inhale deeply while exhaling chant ಓಂಕಾರ. ದೀರ್ಘವಾಗಿ ಉಸಿರನ್ನು ಒಳ ತಕೊಂಡು ಹೊರ ಹಾಕುವಾಗ ಓಂಕಾರವನ್ನು ಹೇಳ್ಬೇಕು ಜೋರಾಗಿ. ಇವಾಗ ಮಂತ್ರವನ್ನು ಸ್ಟಾರ್ಟ್ ಮಾಡೋಣ. ಮುಂದೆ ನೀನ್ ಹೇಳಿದ್ದು ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾಮದೀತಮಸ್ತು ಮಾ ವಿದ್ವಿಷಾವಹೈ. ಶಾಂತಿ ಶಾಂತಿ ಶಾಂತಿ. ರಿಪೀಟ್ ಮಾಡಿ. ಇವಾಗ ನಿಮ್ಮ ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಬೇಕು. ಬಲಗೈ ಮುಷ್ಟಿ, ಎಡಗೈ ಇಂದ ಹಿಡ್ಕೊಂಡು ಇನ್ಹೇಲ್ ಅಂಡ್ ಲುಕ್ ಅಪ್. ಉಸಿರನ್ನು ಒಳಗೆ ತಕೊಳ್ತಾ ಮೇಲಕ್ಕೆ ನೋಡಿ. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸ್ಬೇಕು. ಮುಂದಕ್ಕೆ ಬಗ್ಗಿ ಹಾಗೆ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸ್ಬೇಕು. ಇನ್ಹೇಲ್ ಅಂಡ್ ಸ್ಲೋಲಿ ಕಮ್ ಅಪ್. ಉಸಿರನ್ನು ಒಳಗೆ ತಗೊಳ್ಳುತ್ತಾ ಮೇಲಕ್ಕೆ ಬನ್ನಿ, ಮೇಲೆ ಬನ್ನಿ. ಇವಾಗ ಎರಡೂ ಕೈಗಳನ್ನು ಉಜ್ಜಬೇಕು. ಮೇಕ್ ಇಟ್ ವಾರ್ಮ್. ಬಿಸಿ ಮಾಡ್ಬೇಕು. ಮತ್ತೆ ನಿಮ್ಮ ಕೈಗಳ ಹಸ್ತ ಪಾಮ್ ಅದನ್ನು ಕಪ್ ಆಕಾರದಲ್ಲಿ ಮಾಡ್ಬೇಕು. ಮೇಕ್ ಇಟ್ ಇನ್ ದ ಫಾರ್ಮ್ ಆಫ್ ಕಪ್ ಶೇಪ್. ಕಪ್ ಆಕಾರದಲ್ಲಿ ಮಾಡಿ. ಬಿಸಿ ಆದ ನಂತರ ಮತ್ತೆ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಬೇಕು. ಕೈ ಬೆರಳು ಇಟ್ಕೊಳ್ಬೇಡಿ, ಖಾಲಿ ಹಸ್ತವನ್ನು ಕಪ್ ಆಕಾರದಲ್ಲಿ ಇಟ್ಕೊಳ್ಬೇಕು. ಬಿಸಿ ಆಗುವುದನ್ನು ಗಮನಿಸಿ. ಹಾಗೆ ನಿಮ್ಮ ಕೈಗಳನ್ನು ಓಪನ್ ಮಾಡ್ತಾ ನಿಮ್ಮ ಕೈಗಳನ್ನು ನೋಡ್ತಾ ಕಣ್ಣನ್ನು ಓಪನ್ ಮಾಡ್ಬೇಕು. ಇವಾಗ ನಿಂತ್ಕೊಳ್ಳುವ ಸ್ಥಿತಿಗೆ ಬರುವ ನಾವು ಸೂರ್ಯ ನಮಸ್ಕಾರವನ್ನು ಮಾಡೋಣ. ಇವತ್ತಿನ ಮೊದಲನೇ ಲೂಸನಿಂಗ್ ಎಕ್ಸರ್ಸೈಸ್. ನಿಮ್ಮ ಮ್ಯಾಟಿನ ಎಂಡಿಗೆ ಬರ್ಬೇಕು, ತುದಿಗೆ ಬರ್ಬೇಕು, ಎಂಡಿಗೆ ಬರ್ಬೇಕು. ಗೋಡೆ ಪಕ್ಕದಲ್ಲಿ ನಿಂತ್ಕೊಳ್ಬೇಡಿ. ಇವಾಗ ನಮಸ್ಕಾರ ಮುದ್ರಾ. Inhale and join both your hands. ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರಾ. ದೀರ್ಘವಾಗಿ ಉಸಿರನ್ನು ಒಳ ತಕೊಳ್ಳುತ್ತಾ ಎರಡೂ ಕೈಯನ್ನು ಮೇಲಕ್ಕೆತ್ತಿ. ಪುನಃ ಉಸಿರನ್ನು ಒಳಗೆ ತಕೊಳ್ಳುತ್ತಾ ಎರಡೂ ಕೈಯನ್ನು ಮೇಲಕ್ಕೆತ್ತಿ. Then give a slight back stretch. Exhale and bend from your lower back. ನೋಡಿ ಅಲ್ಲಿ ಕೈಯನ್ನು ಬಿಡಿಸ್ಬೇಕು. ಕೈ ಸ್ಟ್ರೇಟ್ ಇಡ್ಬೇಕು. ಹಾ, ವೆರಿ ಗುಡ್. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಕೆಳ ಬೆನ್ನಿನಿಂದ ಬಗ್ಬೇಕು ಮುಂದಕ್ಕೆ. ಹಾಗೆ ನಿಮ್ಮ ಎರಡೂ ಹಸ್ತಗಳನ್ನು ಪಾದದ ಪಕ್ಕದಲ್ಲಿ ಇಡ್ಬೇಕು. ಆದಷ್ಟು ನೀವು ನೆಲವನ್ನು ಮುಟ್ಲಿಕ್ಕೆ ಟ್ರೈ ಮಾಡ್ಬೇಕು. ಪಾದ ಹಸ್ತಾಸನ. ಇವಾಗ ನಿಮ್ಮ ಬಲಗಾಲನ್ನು ಹಿಂದಕ್ಕೆ ತಕೊಂಡು ಹೋಗಿ ಎಡಗಾಲು ಎರಡೂ ಕೈಗಳ ಮಧ್ಯದಲ್ಲಿರ್ಬೇಕು. 90 ಡಿಗ್ರಿ ಆಂಗಲ್ ಅಲ್ಲಿ ಎಡಗಾಲು ಇರ್ಬೇಕು. ಲೆಫ್ಟ್ ಲೆಗ್ ಇನ್ ಮೇಕಿಂಗ್ ಅ 90 ಡಿಗ್ರಿ ಆಂಗಲ್. ಮತ್ತೆ ಉಸಿರನ್ನು ಒಳಗೆ ತಕೊಳ್ತಾ ಮೇಲಕ್ಕೆ ನೋಡಿ. ಇನ್ಹೇಲ್ ಅಂಡ್ ಲುಕ್ ಅಪ್.
ಇವಾಗ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಎಡಗಾಲನ್ನು ಹಿಂದಕ್ಕೆ ತಕೊಂಡು ಹೋಗ್ಬೇಕು. Exhale and take your left leg at the back and let us perform Samantarasana. ನಿಮ್ಮ ಕಾಲುಗಂಟನ್ನು ನೇರಗೊಳಿಸಿ, ಕಾಲುಗಂಟನ್ನು ಬೆಂಡ್ ಮಾಡಬಾರ್ದು, ಹಾಗೆ ದೇಹವನ್ನು ಕೆಳಗೆ ಬಗ್ಗಿಸಬಾರ್ದು. ವೆರಿ ಗುಡ್ ಸಾನ್ವಿತಾ. ಹಾಗೆ ನಿಮ್ಮ ಉಸಿರನ್ನು ಹೊರ ಹಾಕ್ತಾ ಕಾಲುಗಂಟನ್ನು ಬೆಂಡ್ ಮಾಡಿ, ನಿಮ್ಮ ನೀಸನ್ನು ಬೆಂಡ್ ಮಾಡ್ಬೇಕು. ಹಾಗೆ ಉಸಿರನ್ನು ನೋಡಿ ಅಲ್ಲಿ ಹೇಗೆ ಅಕ್ಕ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ದೇಹವನ್ನು ಮೇಲಕ್ಕೆ ಎತ್ತಬೇಕು, ನೆಲಕ್ಕೆ ಇಡಬಾರ್ದು. ಮಾನಸಿ ಅಲ್ಲಿ ನೋಡಿ. ವೆರಿ ಗುಡ್. ಇವಾಗ ಉಸಿರನ್ನು ಹೊರ ಹಾಕ್ತಾ ನೀವು ನಿಮ್ಮ ಹಿಮ್ಮಡಿಯ ಮೇಲೆ ಕುತ್ಕೊಳ್ಬೇಕು. Exhale and sit on your heels. Place your forehead on the ground. ಶಶಾಂಕಾಸನ. ಇವಾಗ ನೆಕ್ಸ್ಟ್ ಆಸನ. ದೀರ್ಘವಾಗಿ ಉಸಿರನ್ನು ಒಳ ತಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. Inhale and come up. Exhale and place your chest on the floor. Then chin on the floor. ನಿಮ್ಮ ಎದೆಯನ್ನು ಫಸ್ಟ್ ನೆಲದಲ್ಲಿ ಇಡ್ಬೇಕು, ಆಮೇಲೆ ಹಾಗೆ ನಿಮ್ಮ ಗದ್ದವನ್ನು ನೆಲದಲ್ಲಿ ಇಡ್ಬೇಕು. ಕೈ ಚೆಸ್ಟಿನ ಪಕ್ಕದಲ್ಲಿ ನೋಡಿ. ಕೈ ಹೇಗೆ ಇದೆ ನೋಡಿ, ಕೈ ಹೇಗೆ ಇದೆ ನೋಡ್ಬೇಕು. ಮಾನಸಿ ಕೈ ನೆಲದಲ್ಲಿಲ್ಲ. ಕೈ ನೆಲದಲ್ಲಿಲ್ಲ, ಹಾಗೆ ಇರ್ಬೇಕು. ಇದು ಅಷ್ಟಾಂಗ ನಮಸ್ಕಾರಾಸನ. ಇಲ್ಲಿ 8 ಬಾಡಿ ಪಾರ್ಟ್ಸ್ ನೆಲಕ್ಕೆ ಟಚ್ ಆಗ್ತದೆ. Here the 8 parts of the body touches to the ground. Inhale and slowly come up to Urdhva Mukha Svanasana. ನಿಮ್ಮ ಕಾಲಿನ ಗಂಟುಗಳು ನೆಲಕ್ಕೆ ತಾಗಬಾರ್ದು. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ದೇಹವನ್ನು ಹಿಂದಕ್ಕೆ ದೂಡಿ ಅಥವಾ ಇನ್ವರ್ಟೆಡ್ ವಿ ಶೇಪ್ ಆಕಾರದಲ್ಲಿ ಪುಷ್ ಮಾಡಬೇಕು. ಅಧೋಮುಖ ಶ್ವಾನಾಸನ. Exhale and push your body backwards, making an inverted V shape, and place your heels on the floor. ನಿಮ್ಮ ಕಾಲಿನ ಹಿಂಬಾಡವನ್ನು ನೆಲಕ್ಕೆ ತಾಗಿಸಬೇಕು. Place your heels on the floor. Don't stand on the tip of the toes and try to make your knee straight. ನಿಮ್ಮ ಕಾಲುಗಂಟನ್ನು ಬೆಂಡ್ ಮಾಡಬೇಡಿ, ಅದನ್ನು ಸ್ಟ್ರೈಟ್ ಇಡ್ಲಿಕ್ಕೆ ಟ್ರೈ ಮಾಡಿ. ಇವಾಗ ನಿಮ್ಮ ಬಲಗಾಲನ್ನು 2 ಕೈಗಳ ಮಧ್ಯಕ್ಕೆ ತಕೊಂಡು ಹೋಗ್ಬೇಕು. ಅಶ್ವ ಸಂಚಲನಾಸನ. ಉಸಿರನ್ನು ಒಳಗೆ ತಕೊಳ್ತಾ ಮೇಲಕ್ಕೆ ನೋಡಿ. ಹಿಂದಿನ ಕಾಲು ಫುಲ್ ಸ್ಟ್ರೆಚ್ ಮಾಡಬೇಕು. Stretch your back leg as much as possible. Inhale and look up. ಇವಾಗ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಬಲಗಾಲನ್ನು 2 ಕೈಗಳ ಮಧ್ಯಕ್ಕೆ ತರಬೇಕು. Bring your right leg in between your palms. Padahastasana. Inhale and slowly rise up. Inhale and slowly come up and give a slight back stretch. Inhale and slowly come up and give a slight back stretch. Exhale and perform Namaskarasana. Exhale ಮಾಡ್ತಾ ನಮಸ್ಕಾರಾಸನಕ್ಕೆ ಬನ್ನಿ. ಹಾಗೆ 2 ಕೈಗಳನ್ನು ನಿಮ್ಮ ದೇಹದ ಪಕ್ಕದಲ್ಲಿಡ್ಬೇಕು. ಸ್ಥಿತಿಗೆ ಬನ್ನಿ. ಮತ್ತೆ ವಿಶ್ರಾಂತಿ. ವಿಶ್ರಾಂತಿ ಹೇಗೆ ಮಾಡುದು ನಾನು ಮೊನ್ನೆ ಹೇಳಿಕೊಟ್ಟಿದ್ದೆ ಅಲ್ಲ. 2 ಕಾಲು ದೂರ, ಕೈಯನ್ನು ಹಿಂದಕ್ಕೆ ಕಟ್ಟಬೇಕು, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. 1 ರೌಂಡ್ ಸೂರ್ಯ ನಮಸ್ಕಾರದ ನಂತರ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಎನ್ನುವುದನ್ನು ಗಮನಿಸಬೇಕು. After completing 1 round, observe the changes that is happening in your body. Just relax. ನಿಮ್ಮ ಬೆನ್ನಿನಲ್ಲಿ ನೋವು ಆಗ್ತಾ ಇರ್ಬೋದು, ಕಾಲಿನ ಮಾಂಸಖಂಡಗಳಲ್ಲಿ ನೋವು ಆಗ್ತಾ ಇರ್ಬೋದು,
ಅಥವಾ ನಿಮ್ಮ ಉಸಿರಾಟದ ಮೇಲೆ ಬದಲಾವಣೆ ಆಗಿರ್ಬೋದು, ನಿಮ್ಮ ನಾಡಿ ಬಡಿತದಲ್ಲಿ ಬದಲಾವಣೆ ಆಗಿರ್ಬೋದು. ಜಸ್ಟ್ ಅದನ್ನು ಗಮನಕ್ಕೆ ತಕೊಂಡ್ ಬನ್ನಿ. ನಿಮ್ಮ just observe if there is a pain in your body and in your thigh region, and just observe your changes in the breath, changes in the pulse. Just observe ಮಾಡಿ. ನಾವಿವಾಗ ನಿಂತ್ಕೊಂಡು ಮಾಡುವ ಆಸನಕ್ಕೆ ಬರೋಣ. ಎರಡೂ ಕಾಲನ್ನು ಜಾಯಿನ್ ಮಾಡಿ, ಎರಡು ಕಾಲನ್ನು ಜೋಡಿಸಿ, ಎರಡೂ ಕೈ ದೇಹದ ಪಕ್ಕದಲ್ಲಿ ಸ್ಥಿತಿಗೆ ಬರಬೇಕು. ಇವತ್ತು ನಾವು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡುವ ಆಸನವನ್ನು ಮಾಡೋಣ, ಮತ್ತೆ ಕುತ್ಕೊಂಡು ಮಾಡುವ ಆಸನವನ್ನು ಮಾಡ್ಬೇಕು. Inhale and rise your both the hands up to the shoulder level. Turn your body to the right side. You should be completely on your mat. We are doing a prone series of asana. Prone series of asana. Please be completely on the mat. Go to the end of the mat. Okay. Now inhale and rise your both the hands up to the shoulder level. Exhale and come to Vajrasana. Bend at your knees and place it on the ground. ನಿಮ್ಮ ಕಾಲ್ಗಂಟನ್ನು ಬೆಂಡ್ ಮಾಡಿ ಅದನ್ನು ನೆಲದಲ್ಲಿರಿಸಿ, ಮತ್ತೆ ನಿಮ್ಮ ಕೈಗಳನ್ನು ಕೆಳಗೆ ಇಳಿಸ್ಬೇಕು. Bring your hands down and place it on your knees. Bring your hand down and place it on your knees. Now place your both the hands besides your body. ನಿಮ್ಮ ದೇಹದ ಪಕ್ಕದಲ್ಲಿ ಎರಡೂ ಕೈಗಳನ್ನು ಇಡಬೇಕು. ಮತ್ತೆ ನಿಮ್ಮ ಕಾಲನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ. ಸ್ಥಿತಿಗೆ ಬನ್ನಿ. ಇವಾಗ ಮಕರಾಸನವನ್ನು ಮಾಡ್ಬೇಕು. Place your right hand on the left shoulder, left hand on the right shoulder. Place your chin on the crossed arms and separate your legs apart. ನಿಮ್ಮ ಎರಡೂ ಕಾಲುಗಳನ್ನು ಸೆಪರೇಟ್ ಮಾಡಬೇಕು. ಕಣ್ಣನ್ನು ಮುಚ್ಚಿ ಇವಾಗ ಸ್ಥಿತಿಗೆ ಬನ್ನಿ. ಎರಡೂ ಕಾಲನ್ನು ಜೋಡಿಸ್ಬೇಕು. ಎರಡೂ ಕೈ ದೇಹದ ಪಕ್ಕದಲ್ಲಿ, ಹಣೆಯನ್ನು ನೆಲದ ಮೇಲೆ ಇಡ್ಬೇಕು. ಹಾಗೆ place your both the hands besides your chest. ನಿಮ್ಮ ಎರಡೂ ಕೈಗಳ ಹಸ್ತವನ್ನು ನಿಮ್ಮ ಎದೆಯ ಪಕ್ಕದಲ್ಲಿ ಇಡ್ಬೇಕು. ಹಾಗೆ ಉಸಿರನ್ನು ಒಳಗೆ ತಕೊಳ್ತಾ ಮೇಲಕ್ಕೆ ಏಳಿ. Inhale and slowly come up. Rise your body up. ಭುಜಂಗಾಸನ. ನಾವು ಇವತ್ತು ಭುಜಂಗಾಸನವನ್ನು ಮಾಡ್ತಾ ಇದ್ದೇವೆ. ನೋಡಿ, ಅಲ್ಲಿ ನಿಮ್ಮ ಕೈ ಗಂಟು ಇದೆಲ್ಲ ಆ ರೀತಿಯಾಗಿ ಮಡ್ಚಿರ್ಬೇಕು. ಅರ್ಧ ನೋಡಿ, ಆ ರೀತಿಯಾಗಿ ಮಡ್ಚಿರ್ಬೇಕು. ಸ್ಟ್ರೈಟ್ ಆಗಿರ್ಬಾರ್ದು. ಅಲ್ಲಿ ಐಲಿನವರನ್ನು ನೋಡಿ ಮಾಡಿ ಎಲ್ಲರೂ ನೋಡಿ, ನಿಮ್ಮ ಫುಲ್ ಕೈಗಳು ಸ್ಟ್ರೈಟ್ ಆಗಿರ್ಬಾರ್ದು, ಅರ್ಧ ಮಡ್ಚಿರ್ಬೇಕು. ಅಲ್ಲಿ ಕೈಗಂಟನ್ನು ನೋಡಿ. ಜಸ್ಟ್ observe the elbows of Eileen. Just observe it, how it is bended. ಮಾನಸಿ ಅವರ ಕೈಯನ್ನು ನೋಡಿ, ಡಾಕ್ಟರ್ ಐಲಿನ್ ಅವರ ಕೈಯನ್ನು ನೋಡಿ ಎಲ್ಲರೂ. ಹಾಗೆ ಆ ರೀತಿಯಾಗಿ ಮಾಡ್ಬೇಕು. ಇವಾಗ ದೀರ್ಘವಾಗಿ ಉಸಿರನ್ನು ಒಳ ತಕೊಂಡು ಹೊರ ಹಾಕಿ. ಉಸಿರನ್ನು ಒಳ ತಕೊಂಡು ಹೊರ ಹಾಕಿ. 1, 2 and 3. Exhale and slowly bring your body down. Place your forehead on the ground. ನಿಮ್ಮ ಹಣೆಯನ್ನು ನೆಲದಲ್ಲಿ ಇಡ್ಬೇಕು. ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ನಿಮ್ಮ ದೇಹದ ಪಕ್ಕದಲ್ಲಿ. ರಿಲೀಸ್ ಮಾಡಿ ನಿಮ್ಮ ಎರಡೂ ಕೈಗಳನ್ನು. ಹಾಗೆ ಇವಾಗ
ಚಕ್ರಾಸನಕ್ಕೆ ಬರ್ಬೇಕು. ಎರಡೂ ಕಾಲನ್ನು ಸೆಪರೇಟ್ ಮಾಡಿ ನಿಮ್ಮ ಬಲಗೈ ಎಡಭುಜದ ಮೇಲೆ, ಎಡಗೈ ಬಲಭುಜದ ಮೇಲೆ ಇಡ್ಬೇಕು. ಮತ್ತೆ ನಿಮ್ಮ ಗದ್ದವನ್ನು ಕ್ರಾಸ್ಡ್ ಆರ್ಮ್ಸ್ ಮೇಲೆ ಇಡ್ಬೇಕು. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಭುಜಂಗಾಸನ ಮಾಡೋದ್ರಿಂದ ನಿಮ್ಮ ಬೆನ್ನು ತುಂಬಾ ಸ್ಟ್ರೆಂಥನ್ ಆಗ್ತದೆ. ನಿಮ್ಮ ಬೆನ್ನಿನ ಮಾಂಸಖಂಡಗಳಿಗೆ ಒಳ್ಳೆಯ ರೀತಿಯಲ್ಲಿ ಎಕ್ಸರ್ಸೈಸ್ ಸಿಗುತ್ತದೆ. ಕೆಲವು ಸರ್ತಿ ನಮಗೆ ಬೆನ್ನಿನ ಮಾಂಸಖಂಡ ತುಂಬಾ ವೀಕ್ ಆಗಿರೋದ್ರಿಂದ ಬೆನ್ನು ನೋವು ಕಾಣಿಸ್ಕೊಳ್ತದೆ. ಅದೇ ರೀತಿಯಾಗಿ ಇದು ಸ್ಟ್ರೆಂಥನ್ ಮಾಡ್ತಾ ಬರೋದ್ರಿಂದ ನಮ್ಮ ಬೆನ್ನು ನೋವು ಕೂಡ ಕಮ್ಮಿ ಆಗ್ತದೆ. ಕೆಲವು ಟೈಮ್ ನಮ್ಮ ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನು ಮೂಳೆ ಕಂಪ್ರೆಸ್ ಆಗಿ ಕೆಲವರಿಗೆ ನೋವೆಲ್ಲ ಬರ್ತಾ ಇರ್ತದೆ. ಈ ಆಸನ ಮಾಡೋದ್ರಿಂದ ಅದು ಅಂತ ಕಂಪ್ರೆಷನ್ ಎಲ್ಲ ರಿಲೀವ್ ಆಗಿ ನಿಮ್ಗೆ ನೋವೆಲ್ಲ ಕಮ್ಮಿ ಆಗ್ತಾ ಬರ್ತದೆ. ಸೊ ಡೈಲಿ ಯೋಗ ಮಾಡೋದ್ರಿಂದ ನಿಮ್ಮ ಬೆನ್ನು ತುಂಬಾ ಹೆಲ್ದಿ ಆಗಿರ್ತದೆ. ಹೆಲ್ದಿ ಬೆನ್ನಿದ್ರೆ ಮನುಷ್ಯ ತುಂಬಾ ಹೆಲ್ತಿ ಆಗಿರ್ತಾನೆ. ಸೊ a healthy spine makes a person totally and wholly healthy. So try to perform always spinal exercise. ಭುಜಂಗಾಸನವನ್ನು ಬೆಳಗ್ಗೆ ಎದ್ದ ಕೂಡಲೇ ಬೆಡ್ ಇಂದ ಏಳುವಾಗ ಇದನ್ನ ಮಾಡಿದ್ರೆ ಬಹಳ ಒಳ್ಳೇದು. ನಿಮ್ಮ ಡೇ ಟು ಡೇ ಯಾರೆಲ್ಲ ಲೇಜಿ ಅಂತ ಹೇಳ್ತಿರಲ್ಲ, ಇದನ್ನ ಮಾಡಿದ್ರೆ ನೀವು ಇಡೀ ದಿನ ಆಕ್ಟಿವ್ ಆಗಿರ್ತೀರ. ಈಗ ನೆಕ್ಸ್ಟ್ ಆಸನಕ್ಕೆ ಹೋಗುವ. ಎರಡೂ ಕೈ ದೇಹದ ಪಕ್ಕದಲ್ಲಿ. ಜಾಯಿನ್ your legs together. Bring your hands beside your body. Place your forehead on the ground and place your both the palms besides your chest. ನಿಮ್ಮ ಎದೆಯ ಪಕ್ಕದಲ್ಲಿ ಎರಡೂ ಕೈಗಳನ್ನು ಇಡಬೇಕು. Inhale and slowly come up. Inhale and come up. Rise your body up and bend at your knees and sit on your heels. Now inhale and slowly rise your both hands up. ಉಸಿರನ್ನು ಒಳಗೆ ತಕೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ, ಹಾಗೆ ಉಸಿರನ್ನು ಹೊರ ಹಾಕ್ತಾ ಎರಡೂ ಕೈಗಳನ್ನು ಕೆಳಗೆ ಇಳಿಸ್ಬೇಕು. ಇವಾಗ ನಿಮ್ಮ ಕಾಲನ್ನು ಒಂದೊಂದಾಗಿ ಮುಂದಕ್ಕೆ ಸ್ಟ್ರೆಚ್ ಮಾಡಿ. Stretch your legs at the front and place your palms besides your hip. Come to siti. ನಾವಿವಾಗ ಕುತ್ಕೊಂಡು ಮಾಡುವ ಆಸನವನ್ನು ಮಾಡೋಣ. ವೀರಾಸನ. Bend at your right leg and place it under your hip. ನಿಮ್ಮ ಬಲ ಕಾಲನ್ನು ಗಂಟಿನ ಹತ್ರ ಮಡಚಿ ನಿಮ್ಮ ಹೀಲನ್ನು ಹಿಪ್ಪಿನ ಅಡಿಯಲ್ಲಿ ಇಡ್ಬೇಕು. ನಿಮ್ಮ ಹಿಮ್ಮಡಿಯನ್ನು ಹಿಪ್ಪಡಿ ಇಡ್ಬೇಕು. ಒಂದು ಕಾಲನ್ನು ಮತ್ತೆ ಇನ್ನೊಂದು ಕಾಲನ್ನು ನೀವು ಬೆಂಡ್ ಮಾಡಿ, ನೀಸ್ ಹತ್ರ ಬೆಂಡ್ ಮಾಡಿ ನಿಮ್ಮ ಪಾದವನ್ನು ರೈಟ್ ನೀ ಹತ್ರ ಇಡ್ಬೇಕು. ನಿಮ್ಮ ಪಾದವನ್ನು ಕ್ರಾಸ್ ಮಾಡ್ಲಿಕ್ಕೆ ಇಲ್ಲ ಡಾಕ್ಟರ್ ವೈಶಾಲಿ ಅವರೇ, ಕ್ರಾಸ್ ಮಾಡ್ಲಿಕ್ಕಿಲ್ಲ. ನಿಮ್ಮ ಪಾದವನ್ನು ಕಾಲಿನ ಗಂಟಿನ ಪಕ್ಕದಲ್ಲಿ ಇಡ್ಲಿಕ್ಕೆ ಅಷ್ಟೇ. ಹಾಗೆ. ಮತ್ತೆ ಇವಾಗ ನಿಮ್ಮ ಯಾವ ಕಾಲು ಗಂಟು ಮಡ್ಚಿ ಪಕ್ಕದಲ್ಲಿದೆಯೋ ಆ ಕೈಯನ್ನು ಮಡ್ಚಿ ನಿಮ್ಮ ಗದ್ದದ ಕೆಳಗೆ ಇಡಿ. ಇದು ಲೆಫ್ಟ್ ಹ್ಯಾಂಡ್ ಅನ್ನು ನಿಮ್ಮ ಲೆಫ್ಟ್ ಕಾಲ್ ಗಂಟ್ ಮೇಲೆ ಇಡ್ಬೇಕು. ಹಾಗೆ ನಿಮ್ಮ ಚಿನ್ನನ್ನು ಸಪೋರ್ಟಿಗೆ ಕೊಡ್ಬೇಕು. ನೋಡಿ ಅಲ್ಲಿ ಚಿನ್ ಗದ್ದ ಚಿನ್ ಹಸ್ತ. your palm should be under your chin. ಇವಾಗ ನಿಮ್ಮ right hand should be on the right knee. ವೀರಾಸನ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಈ ಆಸನ ಮಾಡೋದ್ರಿಂದ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ತದೆ. ಮತ್ತೆ ನಿಮ್ಗೆ ಥಾಟ್ ಪ್ರಾಸೆಸ್ ಎಲ್ಲ ಇರ್ತದಲ್ಲ, ತುಂಬಾ ಥಾಟ್ಸ್ ಎಲ್ಲ ಬರ್ತಾ ಇರ್ತದಲ್ಲ, ಅದೆಲ್ಲ ಕಮ್ಮಿ ಆಗ್ತದೆ. ಮತ್ತೆ ಈ ಆಸನದಿಂದ ನಿಮ್ಮ ಬೆನ್ನು ಸ್ಟ್ರೈಟ್ ಆಗ್ತದೆ. ಮತ್ತೆ ಪ್ರಾಣ ಹರಿಯುವುದು ತುಂಬಾ ಒಳ್ಳೆಯ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಎಲ್ಲ ಪ್ರಾಣ ಶಕ್ತಿಯು ತುಂಬಾ ಒಳ್ಳೆಯ ರೀತಿಯಲ್ಲಿ ಹರಿಯುತ್ತದೆ. ಹಾಗೆ
ಈ ಆಸನವನ್ನು ಕ್ರಮೇಣ ಮಾಡ್ತಾ ಬರೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಆಗ್ತದೆ. ಇವಾಗ ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನು ಕೆಳಗೆ ಇಳಿಸ್ಬೇಕು. Bring your left hand down and stretch your left leg at the front and stretch your right leg at the front. Place your hip on the ground. Stretch your right leg also at the front. Stretch your right leg at the front. Come to Sthiti. Now let us perform in the opposite side. Bend at your left leg and place it under your hip. ನಿಮ್ಮ ಎಡಗಾಲನ್ನು ಮಡಚಿ ಹಿಪ್ಪಿನ ಕೆಳಗೆ ಇಡ್ಬೇಕು. ಹಾಗೆ ಬಲಗಾಲನ್ನು ಮಡಚಿ ಬಲಪಾದವನ್ನು ಎಡ ಕಾಲಿನ ಗಂಟಿನ ಪಕ್ಕದಲ್ಲಿ ಇಡ್ಬೇಕು. Then bend at your right elbow and place it on your right knee and just place it under your chin. Close your eyes. ನೀವು ಆಸನವನ್ನು ಮಾಡುವಾಗ ಸ್ಪೆಕ್ಸ್ ಅನ್ನೆಲ್ಲ ಹಾಕಬಾರ್ದು. So sometime it may break also. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ದೀರ್ಘವಾಗಿ ಉಸಿರನ್ನು ಒಳಗೆ ತಕೊಂಡು ದೀರ್ಘವಾಗಿ ಉಸಿರನ್ನು ಹೊರ ಹಾಕಿ. Just concentrate on your breath. Inhale deeply and exhale completely out. Relax your mind. ಇವಾಗ ನಿಮ್ಮ ರೈಟ್ ಹ್ಯಾಂಡ್ ಅನ್ನು ರೇಸ್ ಮಾಡಬೇಕು. ರೈಟ್ ಹ್ಯಾಂಡ್ ಅನ್ನು ಕೆಳಗೆ ತನ್ನಿ. ಮತ್ತೆ ರೈಟ್ ನೀ ಅನ್ನು ಸ್ಟ್ರೆಚ್ ಮಾಡಬೇಕು. ಮುಂದಕ್ಕೆ ಸ್ಟ್ರೆಚ್ ಮಾಡಿ ಸ್ಟ್ರೈಟನ್ ಮಾಡಬೇಕು. ಲೆಫ್ಟ್ ಲೆಗ್ ಅನ್ನು ಸ್ಟ್ರೆಚ್ ಮಾಡಿ. ರೈಟ್ ಲೆಗ್ ಅನ್ನು ಸ್ಟ್ರೆಚ್ ಮಾಡಿ ಮತ್ತೆ ಲೆಫ್ಟ್ ಲೆಗ್ ಅನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಲೆಫ್ಟ್ ಲೆಗ್. ಸ್ಥಿತಿಗೆ ಬನ್ನಿ. ಮತ್ತೆ ಎರಡು ಕಾಲು ದೂರ. Separate your both the legs apart. Place your hand besides your body. Relax. In Shitila Dandasana. It is a relaxation pose called as Shitili Dandasana. Close your eyes and relax for a while. ಇವಾಗ ಎರಡು ಕಾಲನ್ನು ಜೋಡಿಸಿ. Join your both the legs together. Hands besides your body. Let us perform pranayama. Sit in any of the meditative posture. That may be Sukhasana, Vajrasana or Padmasana. ಇವತ್ತು ನಾವು ವಜ್ರಾಸನದಲ್ಲಿ ಕುತ್ಕೊಳ್ಳೋಣ. Sit in Vajrasana everyone. Try to adopt Vajrasana. ವಜ್ರಾಸನದ ಬೆನಿಫಿಟ್ ಏನಂದ್ರೆ ನೀವು ಎಲ್ಲಾ ಆಸನ ಊಟದ ನಂತರ ಅಟ್ಲೀಸ್ಟ್ 2 hour ಗ್ಯಾಪ್ ನಂತರ ಆಸನ ಮಾಡ್ಬೇಕು. ಆಯ್ತಾ? ಆದ್ರೆ ಈ ವಜ್ರಾಸನ ಏನಂದ್ರೆ ಯು ಕ್ಯಾನ್ ಪರ್ಫಾರ್ಮ್ ಇಟ್ ಇಮಿಡಿಯೇಟ್ಲಿ ಆಫ್ಟರ್ ಯುವರ್ ಡಿನ್ನರ್ ಆರ್ ಲಂಚ್. ಫುಡ್ ತಕೊಂಡು ಕೂಡಲೇ ನೀವು ಮಾಡ್ಬೋದು. That improves the digestion. Okay. Now let us perform pranayama. Close your eyes and prepare your mind for pranayama. ಕಣ್ಣನ್ನು ಮುಚ್ಚಿ ನಿಮ್ಮ ಮನಸ್ಸನ್ನು ಪ್ರಾಣಾಯಾಮ ಮಾಡ್ಲಿಕ್ಕೆ ಪ್ರಿಪೇರ್ ಮಾಡಿ. ಇವಾಗ ನಿಮ್ಮ ಇಂಡೆಕ್ಸ್ ಫಿಂಗರ್ ಅಥವಾ ನಿಮ್ಮ ತೋರು ಬೆರಳನ್ನು ನಿಮ್ಮ ಕಿವಿಯ ಹೋಲ್ ಅನ್ನು ಮುಚ್ಚಬೇಕು. ಟಕ್ ಮಾಡ್ಬೇಕು. both the hands. Yeah. Close your eyes and close your ears with your index finger. Inhale deeply while exhaling. Chant Makara loudly as much as possible. Inhale deeply while exhaling. Chant Makara for the 5 rounds.
For the third round. Fourth round. And the last round. ನೋಡಿ ಮಾಕಾರ ಅಂದ್ರೆ ಮಾ ಉಚ್ಚರಿಸುದಲ್ಲ, ದಟ್ ಈಸ್ ಓಂಕಾರ ಹೇಳುವಾಗ ಕೊನೆಗೆ ಒಂದು ಉಚ್ಚಾರ ಬರ್ತದಲ್ಲ, ಅದು ಆಕ್ಚುಲಿ ಮಾಕಾರ ಅಂತ ಸಹ ಹೇಳ್ತೇವೆ. ಸೊ ಟ್ರೈ ಟು ಚಾಂಟ್ ಆಯ್ತಾ. For the last round makara, inhale deeply while exhaling, chant makara. ಇವಾಗ ಎರಡೂ ಕೈಗಳನ್ನು ಕೆಳಗಿಳಿಸಿ ಕಣ್ಣನ್ನು ಮುಚ್ಚಿಯೇ ಇರ್ಲಿ. ನೀವು ಮಕಾರ ಚಾಂಟ್ ಮಾಡಿ ಆದ ನಂತರ ಮಕಾರದ ವೈಬ್ರೇಷನ್ಸ್ ನಿಮ್ಮ ತಲೆಯಲ್ಲಿ ಗಮನಿಸಿ. Observe the makara at the region of your brain. Just observe it. It gives a calming effect. And Brahmari pranayama ಮಾಡೋದ್ರಿಂದ ನಿಮ್ಮ concentration improve ಆಗುತ್ತೆ. And it also improves the memory. ಇದ್ರ ಮೇಲೆ ತುಂಬಾ ರಿಸರ್ಚ್ ಪೇಪರ್ಸ್ ಇದೆ. ಅಂಡ್ ನಮ್ಮ ಡಾಕ್ಟರ್ ಐಲಿನ್ ಕೂಡ ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅಂಡ್ ಇದರಿಂದ ಅವರಿಗೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಕೂಡ ಬಂದಿದೆ. ಅವರು ಈ ಸೆಷನ್ ಆದ ನಂತರ ಅದರ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಬ್ರಹ್ಮರಿ ಪ್ರಾಣಾಯಾಮ ಬಗ್ಗೆ. ಅವರು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅಂಡ್ ಇಟ್ ಹ್ಯಾಸ್ ಶೋನ್ ಅ ಪಾಸಿಟಿವ್ ರಿಸಲ್ಟ್ ವಿದಿನ್ 15 days ಆನ್ ದ ಚಿಲ್ಡ್ರನ್ಸ್. ಸೊ ಇವಾಗ ನೆಕ್ಸ್ಟ್ ನಾವು ಮೆಡಿಟೇಷನ್ ರಿಲ್ಯಾಕ್ಸೇಷನ್ ಮಾಡುವ. ನಿಮ್ಮ ಎರಡೂ ಕಾಲನ್ನು ಮುಂದಕ್ಕೆ ಚಾಚಿ ಮ್ಯಾಟ್ ಮೇಲೆ. Spread your legs on the mat. With the help of your elbows, lie down on the mat. With the help of your elbows, lie down on the mat. And place your hands apart, legs apart, where the palms are facing upwards. Just observe the breath. Inhale deeply and exhale completely out. Inhale deeply and exhale completely out. Relax your whole body. Just observe the breath. Now try to observe the minute sounds that is occurring around you. ನಿಮ್ಮ ಸುತ್ತಮುತ್ತದಲ್ಲಿ ಸಣ್ಣ ಶಬ್ದಗಳನ್ನು ನೀವು ಕಿವಿ ಕೊಟ್ಟು ಕೇಳಬೇಕು. ಎಷ್ಟು ಸಣ್ಣ ಪುಟ್ಟ ಶಬ್ದಗಳು ಕೇಳ್ತಾ ಇವೆ, ಅವನ್ನೆಲ್ಲ ನೀವು ಕಿವಿ ಕೊಟ್ಟು ಕೇಳಿ. ಒಂದು ನೇಚರ್ ಆಗಿರ್ಬೋದು, ಕೆಲವರು ನೇಚರ್ ಅಲ್ಲಿ ಕುತ್ಕೊಂಡ್ ಮಾಡ್ತಾ ಇರ್ಬೋದು, ಕೆಲವರು ಮನೆಯಲ್ಲಿ ಕುತ್ಕೊಂಡ್ ಮಾಡ್ತಾ ಇರ್ಬೋದು. ಮನೆಯಲ್ಲಿ ಕೂತವ್ರು ಮನೆ ಒಳಗೆ ಮಾಡ್ತಾ ಇರೋರು, ಎಲ್ಲಾದ್ರೆ ಫ್ಯಾನ್ ಹಾಕಿದ್ರೆ ಫ್ಯಾನಿನ ಸೌಂಡ್ ಅನ್ನು ಕೇಳಿ, ಅಥವಾ ಬೇರೆ ಏನಾದ್ರೆ ಸಣ್ಣ ಪುಟ್ಟ ಸೌಂಡ್ ಆಗ್ತಾ ಇರೋದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಿ. ಇವಾಗ ನಿಮ್ಮ ಮನಸ್ಸನ್ನು ನಿಮ್ಮ ಉಸಿರಾಟದ ಮೇಲೆ ಬರ್ಬೇಕು. ಕೇಂದ್ರೀಕರಿಸಿ. or concentrate on your breath. ನೀವು ಉಸಿರನ್ನು ಒಳಗೆ ತಕೊಳ್ಳುವಾಗ ನಿಮ್ಮ ಹೊಟ್ಟೆ ಮೇಲೆ ಹೋಗುವುದನ್ನು ಗಮನಿಸಿ. ಹಾಗೆ ಉಸಿರನ್ನು ಹೊರಗೆ ಹಾಕುವಾಗ
ನಿಮ್ಮ ಹೊಟ್ಟೆ ಕೆಳಗೆ ಹೋಗುವುದನ್ನು ಗಮನಿಸಬೇಕು. When you inhale, your abdomen expands. When you exhale, your abdomen sinks in. Just observe it for the 3 rounds. ಇವಾಗ ನಿಮ್ಮ ಗಮನ ಎದೆಯ ಭಾಗಕ್ಕೆ ಬರಲಿ. Inhale and exhale out. ನೀವು ದೀರ್ಘವಾಗಿ ಉಸಿರನ್ನು ಒಳಗೆ ತಕೊಳ್ಳುವಾಗ ನಿಮ್ಮ ಚೆಸ್ಟ್ ಎಕ್ಸ್ಪಾಂಡ್ ಆಗ್ತದೆ. ಹಾಗೆ ಉಸಿರನ್ನು ಹೊರ ಹಾಕುವಾಗ ನಿಮ್ಮ ಚೆಸ್ಟ್ ಕೊಲ್ಯಾಪ್ಸ್ ಆಗ್ತದೆ ಅಥವಾ ಎದೆ ಕುಗ್ಗುವುದನ್ನು ಗಮನಿಸಿ. ಇದೇ ರೀತಿ 3 ರೌಂಡ್ ಗಮನಿಸಬೇಕು. Observe it for the 3 rounds. Observe the breath at the level of your chest. ಈಗ ನಿಮ್ಮ ಉಸಿರಾಟವನ್ನು ನಿಮ್ಮ ಮೂಗಿನ ಹತ್ರಕ್ಕೆ ಬನ್ನಿ. When you inhale, the cool air enters in. When you exhale, the warm air is coming out. Just observe it. ಇವಾಗ ಸ್ಥಿತಿಗೆ ಬನ್ನಿ. ಎಲ್ಲರೂ ನಿಮ್ಮ ಕೈಗಳನ್ನು ಜೋಡಿಸಿ, ಕಾಲನ್ನು ಜೋಡಿಸಿ, ದೇಹದ ಪಕ್ಕದಲ್ಲಿ ಬಲಗೈ ನಿಮ್ಮ ತಲೆಯ ಮೇಲೆ, ನೆಲದ ಮೇಲೆ ಇಡ್ಬೇಕು. ಎಡಗೈ ಹೊಟ್ಟೆ ಮೇಲೆ. ಬಲಕ್ಕೆ ತಿರುಗಿ ಎಡಗಾಲನ್ನು ಮಡಚಬೇಕು, ಮತ್ತೆ ಬಲಕ್ಕೆ ತಿರುಗಿ. ಎಡಗೈಯನ್ನು ಎಡಗಾಲಿನ ಮೇಲೆ ಇಡ್ಬೇಕು. ಇವಾಗ ಎರಡೂ ಕೈಗಳ ಸಹಾಯದಿಂದ ಮೇಲಕ್ಕೆ ಬನ್ನಿ, ಕುತ್ಕೊಳ್ಳುವ ಸ್ಥಿತಿಗೆ ಬನ್ನಿ.